ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪ್ರೀತಿಸಿ ಮದುವೆಯಾದ ಲವ್ ಬರ್ಡ್ ಗಳಿಗೆ ಜೀವ ಬೆದರಿಕೆ ಬಂದಿದೆ. ನಮಗೆ ಜೀವ ಭಯ ಇದೆ, ರಕ್ಷಣೆ ಕೊಡಿ ಅಂತ ಹೇಳಿ ಪ್ರೇಮಿಗಳು ಈಗ ಪರದಾಟವನ್ನ ಮಾಡ್ತಾ ಇದ್ದಾರೆ. ಪ್ರೀತಿಸಿ ಮದುವೆಯಾಗಿದ್ದಾರೆ ಲವ್ ಬರ್ಡ್ ಗಳು, ಈಗ ಲವ್ ಬರ್ಡ್ ಗಳಿಗೆ ಜೀವ ಬೆದರಿಕೆ ಬಂದಿದೆ. ಇವರಿಬ್ರು ಕೂಡ ಪ್ರೀತಿಸಿ ಮದುವೆಯಾಗಿದ್ದಾರೆ. ಈಗ ನಮಗೆ ಜೀವ ಭಯ ಇದೆ, ರಕ್ಷಣೆ ಕೊಡಿ ಅಂತ ಹೇಳಿ ಪೊಲೀಸರ ಮೊರೆ ಹೋಗಿದ್ದಾರೆ. ತುಮಕೂರಿನ ಪ್ರೇಮಿಗಳು ಮೈಸೂರಿಗೆ ಬಂದು ಜೀವನವನ್ನ ಮಾಡ್ತಾ ಇದ್ದಾರೆ. ಮೈಸೂರಿನ ಎಸ್ಪಿ ಕಚೇರಿಗೆ ಬಂದು ರಕ್ಷಣೆ ಕೊಡಿ ಅಂತ ಹೇಳಿ ಬಂದಿರುವಂತದ್ದು. ನನ್ನ ತಂದೆಯಿಂದ ನಮಗೆ ಜೀವ ಬೆದರಿಕೆ ಬಂದಿದೆ, ನಾವು ಪರಸ್ಪರ ಒಪ್ಪಿ ಮದುವೆ ಆಗಿದ್ದೇವೆ, ನಮಗೆ ರಕ್ಷಣೆ ಬೇಕು ಅಂತ ಹೇಳಿದ್ದಾರೆ. ಹುಡುಗಿ ಮಿಸ್ಸಿಂಗ್ ಎಂದು ದೂರು ನೀಡಿರುವ ಕೃಪಾ ತಂದೆ, ನಾನು ಸೇಫ್ ಆಗಿದ್ದೇನೆ ಅಂತ ವಿಡಿಯೋ ಮಾಡಿದ ಕೃಪಾ. ಪ್ರೀತಿಸಿ ಮದುವೆಯಾದ ಲವ್ ಬರ್ಡ್ಗಳು ಇವರಿಬ್ರು ಪ್ರೀತಿಸಿ ಮದುವೆ ಆಗಿದ್ದಾರೆ. ಮೈಸೂರಿನ ಎಸ್ಪಿ ಕಚೇರಿಗೆ ರಕ್ಷಣೆ ಕೊಡಿ ಅಂತ ಹೇಳಿ ಇವರಿಬ್ರು ಲವ್ ಬರ್ಡ್ಸ್ಗಳು ಬಂದಿದ್ದಾರೆ. ನನ್ನ ತಂದೆಯಿಂದ ನಮಗೆ ಜೀವ ಭಯ ಇದೆ, ಪರಸ್ಪರ ಒಪ್ಪಿ ಮದುವೆ ಆಗಿದ್ದೇವೆ, ನಮಗೆ ರಕ್ಷಣೆ ಬೇಕು ಅಂತ ಹೇಳಿದ್ದಾರೆ. ಯುವತಿ ಕೃಪಾ, ಯುವಕ ಧರ್ಣೇಶ್ ಪ್ರೀತಿಸಿ ಮದುವೆಯಾಗಿರುವಂತಹ ಜೋಡಿಗಳಿಬ್ರು. ಮದುವೆಯಾದ ಜೋಡಿಗಳು ಮಹದೇಶ್ವರ ದೇವಸ್ಥಾನದಲ್ಲಿ ಮದುವೆಯಾಗಿರುವ ಕೃಪಾ ಮತ್ತು ಧರ್ಣೇಶ್. ತುಮಕೂರಿಂದ ಬಂದಿರೋದು. ತುಮಕೂರು ಹತ್ರ ಚೇಳೂರ್ ಹತ್ರ ಸಂಗನಹಳ್ಳಿ ಅಂತ. ಹೀಗೆ ಪ್ರೀತಿಸಿ ಮದುವೆ ಆಗಿದ್ವು. ಸ್ವಲ್ಪ ಫ್ಯಾಮಿಲಿಗೆ ತುಂಬ ತಟ್ಟು, ನಮಗೂ ತುಂಬ ತಟ್ಟಿದೆ. ಅವ್ರ ಅಪ್ಪ ಅಮ್ಮಂಗೆ ಒಪ್ಪಿಗೆ ಇಲ್ಲ, ಹಾಗಾಗಿ ತುಂಬಾ ತಟ್ಟಿರೋದ್ರಿಂದ SP ಆಫೀಸ್ಗೆ ಬಂದು ಸರೆಂಡರ್ ಆಗಿದ್ದೀವಿ ಮೈಸೂರಲ್ಲಿ. ಇವಾಗ ಇಲ್ಲಿಂದ ನಮ್ಗೆ ಏನು ಪರಿಹಾರ ಮಾಡಬೇಕು ಅದನ್ನ ಇಬ್ರು ಪ್ರೀತಿ ಒಪ್ಪಿ ಮದುವೆ ಆಗಿದ್ದೀವಿ. ಅದರಿಂದ ನಾವು ಇವಾಗ ಬಂದಿದ್ದೀವಿ, ಇಲ್ಲಿ ಏನು ಕ್ಲಿಯರ್ ಮಾಡ್ಕೊಂಡು ಹೋಗ್ಬೇಕು ಅಂತ. 2 ವರ್ಷ ಆಯ್ತು, 3 ವರ್ಷ ಆಯ್ತು. ಹುಡುಗಿಯವರಪ್ಪ ಮಿಸ್ಸಿಂಗ್ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಾವು ಮಿಸ್ಸಿಂಗ್ ಏನಿಲ್ಲ, ಮದುವೆ ಆಗಿದ್ದೀವಿ. ಇವಾಗ ಬಂದು ಇಲ್ಲಿ ಮಿಸ್ಸಿಂಗ್ ಏನಿಲ್ಲ, ಮೇಜರ್ ಇದ್ದೀವಿ, ಮದುವೆ ಆಗಿದ್ದೀವಿ. ಹಂಗಾಗಿ ಸಮಸ್ಯೆ ಇಲ್ಲ, ಮದುವೆ ಮಾಡ್ಕೊಂಡಿದೀವಿ. ಅವ್ರಿಗೆ ಇಷ್ಟ ಇಲ್ವಂತೆ, ನಮ್ಗೆ ಇಷ್ಟ ಇದೆ, ನಾವಿಬ್ರು ಒಪ್ಪೆ ಮದುವೆ ಆಗಿದ್ದೀವಿ ಅಷ್ಟೇ. ತುಮಕೂರಲ್ಲಿ ಕಂಪ್ಲೇಂಟ್ ಆಗಿಲ್ಲ, ಮಿಸ್ಸಿಂಗ್ ಅಂತ ಪಿಣಿಯ ಇಂಡಸ್ಟ್ರಿಯಲ್ಲಿ ಕಂಪ್ಲೇಂಟ್ ಆಗಿದೆ ಬೆಂಗಳೂರು. ಈಗ ಮದುವೆ ಮಾಡ್ಸಾದ್ಮೇಲೆ ಫೋನಲ್ಲಿ ಫೋಟೋಸ್ ಎಲ್ಲ ಹೋದಾದ್ಮೇಲೆ ಅವ್ರ ಅಪ್ಪ ಥ್ರೆಟ್ ಮಾಡಿದ್ದಾರೆ, ಫ್ಯಾಮಿಲಿ ಥ್ರೆಟ್ ಇದೆ. ಹುಡುಗಂಗೂ ನನಗೂ ಏನೋ ಅವರಪ್ಪ ಪಾಪ ಹೇಳ್ತಿದ್ದಾರೆ, ಬಿಸಿಲಿ ಕಚ್ಚುತ್ತೀನಿ, ಕಡಿತೀನಿ, ಕತ್ತರಿಸಾಕ್ತೀವಿ ಅಂತ ಹೇಳ್ತಿದ್ದಾರೆ. ಹಂಗಾಗಿ ನಮಗೆ ಜೀವ ಬೆದರಿಕೆ ಇರೋದ್ರಿಂದ ಬಂದು SP ಆಫೀಸಲ್ಲಿ ಸರೆಂಡರ್ ಆಗಿದ್ದೀವಿ. ನಮ್ಗೆ ಈ ಥರ ಹಿಂಗಿದೆ, ಥ್ರೆಟ್ ಇದೆ, ಹಿಂಗೆ ನಮ್ಗೆ ಏನು ಮಾಡ್ತೀರಾ ಸೆಕ್ಯೂರ್, ನಿಮ್ಗೆ ರಕ್ಷಣೆ ಬೇಕು ಅಂತ ಹೇಳಿದ್ದೀವಿ ಅಷ್ಟೇ. ನಮಗೆ ಜೀವ ಭಯ ಇದೆ, ರಕ್ಷಣೆ ಕೊಡಿ ಅಂತ ಹೇಳಿ ಪ್ರೇಮಿಗಳು SP ಕಚೇರಿಗೆ ಬಂದಿದ್ದಾರೆ. ತುಮಕೂರಿನ ಪ್ರೇಮಿಗಳು ಇವರಿಬ್ರು ಕೂಡ ಮೈಸೂರಿಗೆ ಬಂದು ಜೀವನವನ್ನ ಮಾಡ್ತಾ ಇದ್ದಾರೆ. ಇನ್ನು ಹುಡುಗಿಯ ತಂದೆಯಿಂದ ನನಗೆ ಜೀವ ಬೆದರಿಕೆ ಬಂದಿದೆ ಅಂತ ಹೇಳಿ ಹುಡುಗ ಧರ್ಣೇಶ್ ಹೇಳ್ತಾ ಇದ್ದಾನೆ. ಇವರಿಬ್ರು ಕೂಡ ಪ್ರೀತಿಸಿ ಮದುವೆ ಆಗಿದ್ದಾರೆ. ಇನ್ನು ಕೃಪಾ ಕಾಣಿಸ್ತಾ ಇಲ್ಲ ಅಂತ ಹೇಳಿ ಕೃಪಾ ತಂದೆ ಕೂಡ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು. ಇದರ ವಿರೋಧವಾಗಿ ಅವಳು ಕೂಡ ವಿಡಿಯೋ ಮಾಡಿ ಕೂಡ ಹರಿಬಿಟ್ಟಿದ್ದಾರೆ. ನಾನು ಬದುಕಿದ್ದೇನೆ, ನಾನು ಸೇಫ್ ಆಗಿದ್ದೇನೆ ಅಂತ ಹೇಳಿದ್ದಾಳೆ. ನನಗೆ ಜೀವ ಬೆದರಿಕೆ ಇದೆ ಅಂತ ಹೇಳಿ ಹುಡುಗ ಈಗ SP ಕಚೇರಿಗೆ ಬಂದಿದ್ದಾನೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮೈಸೂರು ರಿಪೋರ್ಟರ್ ವೀರೇಶ್ ಲೈವ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ವೀರೇಶ್, ಇಲ್ಲಿ ನೋಡ್ತಾ ಇರಬಹುದು, ಒಂದ್ ಕಡೆ ಇವರಿಬ್ರು ಕೂಡ ಪ್ರೀತಿಸಿ ಮದುವೆ ಆಗಿದ್ದಾರೆ. ಇಬ್ರು ಕೂಡ ಒಂದೇ ಜಾತಿಯವರಾದ್ರೂ ಕೂಡ ಹುಡುಗಿಯ ಪೋಷಕರು ಕೂಡ ಇಲ್ಲಿ ವಿರೋಧವನ್ನ ಮಾಡ್ತಾ ಇದ್ದಾರೆ. ಯಾಕೆ, ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಬಹಳ ಮುಖ್ಯವಾಗಿ ಪ್ರೀತಿ ಪ್ರೇಮ ಅಂತೇಳಿ ಹೊರಟಾಗ ಅನ್ಯ ಜಾತಿ ಅನ್ಯ ಕೋಮಿನ ಯುವಕ ಯುವತಿಯರು ಮದುವೆ ಆಗೋದು, ಜೊತೆಗೆ ಸಮಾಜದಲ್ಲಿ ಅವರು ಏನು ನಿರ್ಲಕ್ಷ್ಯಕ್ಕೆ ಒಳಪಟ್ಟವರು ಅಂತೇಳಿ ಹೇಳಲಾಗತ್ತೆ ಪೋಷಕರಿಂದಲೂ ಕೂಡ. ಅದೇ ಇಲ್ಲಿ ಒಂದೇ ಜಾತಿಯಲ್ಲಿ ಹುಟ್ಟಿ ಬೆಳೆದು ಒಂದೇ ಜಾತಿಯ ಹುಡುಗಿಯನ್ನ ಪ್ರೀತಿ ಮಾಡಿ ಮದುವೆ ಆದ್ರೂ ಕೂಡ ಪೋಷಕರು ವಿರೋಧವನ್ನು ವ್ಯಕ್ತಪಡಿಸಿರೋದು ಬಹಳ ವಿಪರ್ಯಾಸ. ಕಾರಣ ಯಾಕಂದ್ರೆ ಹುಡುಗನ ಕ್ಯಾರೆಕ್ಟರ್ ಸರಿಯಿಲ್ಲ ಅನ್ನೋ ಒಂದು ಕಾರಣವನ್ನ ಇಟ್ಕೊಂಡು ಹುಡುಗಿಯ ತಂದೆ ಪೊಲಿಟಿಕಲ್ ಅಲ್ಲಿ ಸ್ವಲ್ಪ ಸಾಕಷ್ಟು ಹೆಸರು ಮಾಡಿರುವಂತ ಕಾರಣ ಈ ಹುಡುಗನಿಗೆ ಮದುವೆ ಮಾಡ್ಕೊಡೋದಿಲ್ಲ ಅಂತೇಳಿ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಅಂದ್ರೆ ಗುಬ್ಬಿ ತಾಲೂಕ್ ಪಂಚಾಯತಿ ಮಾಜಿ ಅಧ್ಯಕ್ಷರು ಕೂಡ ಆಗಿದ್ದಾರೆ ಅಂತೇಳಿ ಆಕೆ ಹುಡುಗಿ ಹೇಳುವಂತದ್ದು. ಈ ಕೃಪಾ ಏನಿದೆ, ಈಕೆ ಬೆಂಗಳೂರಿನ ಮಹಾರಾಣಿ ಕಾಲೇಜಲ್ಲಿ BCom ಅನ್ನ ಮಾಡ್ತಾ ಇದ್ರೆ, ಆತ ಸಣ್ಣ ಪುಟ್ಟ ವ್ಯವಹಾರ ಮಾಡ್ಕೊಂಡು ಫ್ಯಾಕ್ಟರಿಯನ್ನ ನಡೆಸ್ತಾ ಇದ್ದಾನೆ ಅಂತೇಳಿ ಆಕೆ ಹೇಳ್ತಾರೆ.
ಆದ್ರೆ ಈ ಪ್ರೀತಿ ವಿಚಾರ ಕಳೆದ 2.5 ವರ್ಷಗಳಿಂದ ಗೊತ್ತಾದ ಸಂದರ್ಭದಲ್ಲಿ ಆಕೆ ಹಲವು ಬಾರಿ ಆಕೆಗೆ ವಾರ್ನನ್ನ ಕೂಡ ಮಾಡಿದ್ರಂತೆ ಪೋಷಕರು. ಆತನ ಕ್ಯಾರೆಕ್ಟರ್ ಸರಿ ಇಲ್ಲ, ನೀನು ಆತನ ಹಿಂದೆ ಹೋಗ್ಬೇಡ ಅಂತೇಳಿ ವಾರ್ನನ್ನ ಮಾಡಿದ್ರು ಕೂಡ ಈಕೆ ಹಠಕ್ಕೆ ಬಿದ್ದು ಅವನನ್ನೇ ಪ್ರೀತಿ ಮಾಡ್ತೀನಿ ಅಂತೇಳಿ ಪ್ರೀತಿ ಮಾಡಿ ಪೋಷಕರ ವಿರೋಧ ನಡುವೆ ಕೂಡ ಮದುವೆ ಆಗಿದ್ದಾರೆ. ಅದೇ ಹುಡುಗನ ಮನೆಯವರು ಪ್ರೀತಿಗೆ ವಿರೋಧವನ್ನ ವ್ಯಕ್ತಪಡಿಸಿಲ್ಲ, ಸ್ವೀಕಾರ ಮಾಡಿದ್ದಾರೆ. ಆದ್ರೆ ಪೊಲಿಟಿಕಲ್ ಡಾಮಿನೇಟ್ ಆಗಿರುವಂತ ಕಾರಣ ಏನು ಪೊಲೀಸ್ ಠಾಣೆಗೂ ಕೂಡ ಹೋಗೋದಕ್ಕೆ ಬಿಡ್ತಾ ಇಲ್ಲ, ಜೊತೆಗೆ ಸಬ್ ರಿಜಿಸ್ಟರ್ ಆಫೀಸ್ಗೂ ಕೂಡ ಹೋಗೋದಕ್ಕೆ ಬಿಡ್ತಾ ಇಲ್ಲ. ಹೀಗಾಗಿ ನಾವು ಮೈಸೂರಿಗೆ ಬಂದಿದ್ದೇವೆ ಅಂತೇಳಿ ಮೈಸೂರಿನ ಎಸ್ ಪಿ ಕಚೇರಿಯ ಮುಖಾಂತರ ಏನು ಕುಡುಗಿನ ಏನು ತುಮಕೂರಿನ ಎಸ್ ಪಿ ಕಚೇರಿಗೆ ಸಂಪರ್ಕವನ್ನ ಮಾಡಿ ರಕ್ಷಣೆಯನ್ನು ಕೊಡಿ, ರಕ್ಷಣೆ ಮೇರೆಗೆ ಅವರು ಮದುವೆ ಆಗೋದಕ್ಕೆ ಪ್ಲಾನ್ ಅನ್ನ ಮಾಡ್ತಾ ಇರುವಂತದ್ದು. ಈಗಾಗಲೇ ಮದುವೆ ಆಗಿದ್ದಾರೆ. ರಿಜಿಸ್ಟರ್ ಮ್ಯಾರೇಜ್ ಆಫೀಸ್ ನಲ್ಲಿ ಏನು ರಿಜಿಸ್ಟರ್ ಅನ್ನ ಮಾಡ್ಕೊಳ್ಳೋದಕ್ಕೂ ಕೂಡ ಆಗ್ತಾ ಇಲ್ಲ, ಮತ್ತೆ ಕೊಲೆ ಬೆದರಿಕೆ ಇದೆ. ಹೀಗಾಗಿ ನಮ್ಗೆ ರಕ್ಷಣೆ ಬೇಕು ಅಂತೇಳಿ ಹೀಗಾಗಿ ಪೊಲೀಸರು ಯಾವ ರೀತಿ ರಕ್ಷಣೆಯನ್ನ ಕೊಡ್ತಾರೆ, ಜೊತೆಗೆ ಹುಡುಗಿಯ ಪೋಷಕರು ಈ ಮದುವೆಯನ್ನು ಯಾವ ರೀತಿ ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ. ಥ್ಯಾಂಕ್ ಯು ಸುರೇಶ್ ನಿಮ್ಮೆಲ್ಲ ಮಾಹಿತಿಗೆ.